ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕಲಿಯೋದಕ್ಕೆ ಒಂದು ಉತ್ತಮ ಅವಕಾಶ. ಸಾಮಾನ್ಯವಾಗಿ ಜ್ಯೋತಿಷ್ಯ ಅಂದರೆ ಎಲ್ಲ ಮೂಢನಂಬಿಕೆ ಅಂದ್ಕೊಳ್ತಾರೆ. ಆದರೆ ಜ್ಯೋತಿಷ್ಯ ಅಂದರೆ ಮೂಢನಂಬಿಕೆ ಅಲ್ಲ, ನಮ್ಮ ಜೀವನದಲ್ಲಿ ಸಾಕಷ್ಟು ಉಪಯೋಗ ಆಗುವಂತಹ ಒಂದು ಒಳ್ಳೆ ವಿದ್ಯೆ ಅಂತ ಹೇಳ್ಬೋದು. ಇದನ್ನು ಕಲಿಯೋದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಇವಾಗ ನಿಮಗೆ ಕಲ್ಪಿಸ್ಕೊಡ್ತಾ ಇದ್ದೀವಿ. ಅದೇ ಏಪ್ರಿಲ್ 20ನೇ ತಾರೀಕಿಂದ 112ನೇ ಬ್ಯಾಚ್ ಶುರು ಆಗ್ತಾಯಿದೆ. ಯಾರಿಗೆಲ್ಲ ಆಸಕ್ತಿ ಇದೆ, ಜ್ಯೋತಿಷ್ಯ ಅಂದರೆ ಕಲಿಬೇಕು ಅನ್ನೋದು ಯಾರಿಗೆಲ್ಲ ಕುತೂಹಲ ಇದೆ, ಏನಿದೆ ಅದರಲ್ಲಿ ತಿಳ್ಕೊಳ್ಳೋಕ್ಕೆ ಅನ್ನೋದು ಯಾರಿಗೆಲ್ಲ ಇಷ್ಟ ಇದೆ, ಸೊ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ನೀವು ಒಬ್ಬರೇ ಮಾತ್ರ ಅಲ್ಲ, ಇಡೀ ಕುಟುಂಬ ಸಮೇತವಾಗಿ ಕಲಿಯುವಂತಹ ವಿಚಾರ ಇದು. ಮನೇಲೇ ಕೂತು ಎಲ್ಲಿಗೂ ಅಲ್ಲಿ ಬರಬೇಕು ಇಲ್ಲಿ ಬರಬೇಕು ಅನ್ನೋ ವಿಚಾರಗಳಿರಲ್ಲ. ಮನೇಲೇ ಕೂತು ಆನ್ಲೈನಲ್ಲಿ ನೀವು ಕಲಿಬೋದು ಕುಟುಂಬ ಸಮೇತದಲ್ಲಿ. ಅದು ಕೂಡ ತುಂಬ ಕಡಿಮೆ ಮೊತ್ತದಲ್ಲಿ ನೀವು ನಿಮ್ಮ ಲೈಫಿಗೆ ಬೇಕಾಗುವಂತಹ ಒಂದು ಉತ್ತಮವಾದಂತಹ ಒಂದು ವಿದ್ಯೆಯನ್ನು ಕಲ್ತ್ಕೊಳ್ಬೋದು ಅಂತಲೇ ಹೇಳ್ಬೋದು. ಹಾಗೆ ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಕೇಳ್ಬೋದು, ಮಾತಾಡ್ಬೋದು ಗುರೂಜಿಯರ ಹತ್ರ. ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಇದ್ದಾರೆ ಪಂಡಿತ ದಿನೇಶ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ಗುರೂಜಿ, ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ 112ನೇ ಬ್ಯಾಚ್ ಶುರು ಆಗ್ತಿದೆ. ಇದೆ 20ನೇ ತಾರೀಕಿಂದ. ಸೊ ಜ್ಯೋತಿಷ್ಯದ ಬಗ್ಗೆ ಏನು ಹೇಳ್ಬೋದು ಅಂತ ಹೇಳಿ ವೀಕ್ಷಕರಿಗೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಕರ್ನಾಟಕದಲ್ಲಿ ನಮ್ಮ ಸಂಸ್ಥೆ ಏಕೈಕವಾಗಿರ್ತಕ್ಕಂಥದ್ದು. ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ವಿಚಾರದಲ್ಲಿ ಈಗ ನೀವು ನೋಡ್ಬೋದು 65,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಅನೇಕರ ಜೀವನಗಳು ಬದಲಾಗಿದೆ. ಒಂದು ಒಳ್ಳೆಯ ರೀತಿ ಮುಂದೆ ಹೋಗ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಜ್ಯೋತಿಷ್ಯ ಅಷ್ಟು ಸುಲಭವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇನ್ನೊಂದು ಇಲ್ಲ. ಸೊ ಜ್ಯೋತಿಷ್ಯದ ಬಗ್ಗೆ ಆಮೇಲೆ ನಾವು ಮಾತಾಡೋಣ ಇನ್ನೂ ಹೇಗೆ ಕಲಿಯೋದು ಅಂತ. ಹಾಗೆ ಇವತ್ತು ಸೋಮವಾರ, ವಾರದ ವಿಚಾರದಲ್ಲಿ ಮಾತಾಡಬೇಕು ಅಂದರೆ ಸೋಮವಾರ. ಸಾಮಾನ್ಯಕ್ಕೆ ಎಲ್ಲರೂ ಸೋಮವಾರ ಅಂದ ತಕ್ಷಣ ಶಿವನ ವಾರ ಅಂತ ತೊಗೊಳ್ತೀವಿ. ಯಾಕೆ ಶಿವನ ವಾರನೇ ತೊಗೊಂಡಿದ್ದಾರೆ, ಶಿವನ ವಾರ ಯಾಕೆ ಸೋಮವಾರ ತೊಗೊಂಡಿದ್ದಾರೆ ಅಂದರೆ, ಶಿವನಿಗೆ ಸಾಮಾನ್ಯವಾಗಿ ಕೋಪ ಜಾಸ್ತಿ. ಶಿವನಿಗೆ ಕೋಪ ಜಾಸ್ತಿ. ಈಗ ಅದನ್ನು ನಮ್ಮ ಭಾವನೆಗಳ ಮೇಲೆ ತೊಗೊಂಡಿದ್ದಾರೆ. ನಾವು ಅಂದ್ಕೊಳ್ತೀವಿ ಶಿವನ ಕೋಪ ಅಂತ, ಹಂಗಲ್ಲ. ನಮ್ಮ ಒಳಗಡೆ ಇರತಕ್ಕಂಥ ಶಿವನ ಬಗ್ಗೆ ನಾವು ಮಾತಾಡ್ತಾ ಇರೋದು. ನಮ್ಮ ಒಳಗಡೆ ಇರತಕ್ಕಂಥ ಶಿವಪರಮಾತ್ಮನಿಗೆ, ಪರಮಾತ್ಮ ಅಂತ ಇರ್ತಕ್ಕಂಥ ಆತ್ಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕೋಪ ಜಾಸ್ತಿ ಅಂತಕ್ಕಂಥದ್ದು. ಈ ಕೋಪವನ್ನು ತಣ್ಣಗೆ ಮಾಡ್ತಕ್ಕಂಥ ಗ್ರಹ ಏಕೈಕವಾಗಿರ್ತಕ್ಕಂಥದ್ದು ಚಂದ್ರ. ಅದಕ್ಕೆ ಯಾರ್ಯಾರಿಗೂ ಕೋಪ ಜಾಸ್ತಿ ಇರುತ್ತೋ ಭಾಳ ಸುಲಭವಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂತೀನಿ ಅಂದರೆ, ಮೊದಲಿಗೆ ಶಿವಲಿಂಗಕ್ಕೆ ನೀರನ್ನು ಹಾಕ್ತಾ ಬಂದರೆ, ಯಾರಿಗೆ ಕೋಪ ಜಾಸ್ತಿ ಇರುತ್ತೆ ಅವ್ರಿಗೆ ಕೋಪ ಕಮ್ಮಿ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಯಾಕೆ ಅಂದರೆ ಅದು ಹೇಗೆ ಅದನ್ನು ನಾವು ಮೂಢನಂಬಿಕೆಯಾಗಿ ನೋಡಬೇಕಾ ಅಥವಾ ವಿಜ್ಞಾನವಾಗಿ ನೋಡಬೇಕಾ ಅಂತ ಬರ್ತಕ್ಕಂಥದ್ದು. ನಾವು ವಿಜ್ಞಾನವಾಗಿ ನೋಡಬೇಕು ಅಂದರೆ ಬದಲಾವಣೆ ಹೆಂಗೆ ಅಂತಂದರೆ, ಅಲ್ಲಿರ್ತಕ್ಕಂಥ ಶಿವಲಿಂಗ ಸಿಲಿಂಡ್ರಿಕಲ್ ಶೇಪಲ್ಲಿ ಇರುತ್ತೆ. ಆ ಸಿಲಿಂಡ್ರಿಕಲ್ ಶೇಪು ಯಾವಾಗಲೂ ಕೂಡ ನಮ್ಮ ಊರ್ಧ್ವಮುಖವಾಗಿ ವೈಬ್ರೇಟ್ ಆಗ್ತಾ ಇರುತ್ತೆ. ಅಲ್ಲೊಂದು ಎನರ್ಜಿ ಸೆಂಟರ್ ಕ್ರಿಯೇಟ್ ಆಗಿರುತ್ತೆ. ಯಾವಾಗ ನಾವು ಅದ್ರ ಮೇಲೆ ನೀರು ಹಾಕ್ತೀವಿ, ಆ ಕೂಲಾಗಿರ್ತಕ್ಕಂಥ ವೈಬ್ರೇಷನ್ನು ನಮ್ಮ ಪಂಚೇಂದ್ರಿಯಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ದೇವಸ್ಥಾನದಲ್ಲಿ ಯಾರಿಗೂ ನೀರು ಹಾಕಕ್ಕೆ ಬಿಡಲ್ಲ. ಸಾಮಾನ್ಯ ಯಾರಿಗೂ ನೀರು ಹಾಕಕ್ಕೆ ಬಿಡಲ್ಲ. ಬಟ್ ಆದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತಂದರೆ, ದೇವಸ್ಥಾನಕ್ಕೆ ಯಾರು ಹೋಗಿ ಪ್ರದಕ್ಷಿಣೆ ಮಾಡಿದಾಗ ಶಿವಲಿಂಗದ ಮೇಲೆ ಈ ಒಂದು ತಾಮ್ರದ ಚೊಂಬಿನಲ್ಲಿ ನೀರು ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಕ್ಕಂಥ ಒಂದು ವಿಚಾರ. ಗುರುಜಿ ಒಬ್ರು ಕಾಲರ್ ತಗೊಳ್ಳೋಣ. ಆಯ್ತು. ಹಲೋ. ಹಲೋ, ನಮಸ್ತೆ. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಮ್ಮಿನ್ ಬಾವಿನ್. ಕೇಳಿಸ್ಲಿಲ್ಲ, ಏನ್ ಹೆಸರು? ರೇಣುಕಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 23/9/1990 ರೀ. 23/9/1990. ಓಕೆ, ಹುಟ್ಟಿದ ಸಮಯ? ರಾತ್ರಿ 12:05ಕ್ಕೆ ಹುಟ್ಟ್ಯಾರ್ರಿ ಅವ್ರು.
ಓಕೆ ಹುಟ್ಟಿದ ಊರು? ಅವರು ಹುಬ್ಳಿ ರೀ. ಓಕೆ ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ ಮಾತಾಡಿ. ನಮಸ್ಕಾರ. ಅವ್ರು ಬಿಸ್ನೆಸ್ ಮಾಡಾಕತ್ತಾರ್ರಿ, ಹೆಂಗ್ ಚಲೋ ಆಕೇತೋ ಇಲ್ಲ ಒಂದ್ ಸ್ವಲ್ಪ. ಈಗ ಅವರ ರಾಶಿ ಬಂದ್ಬಿಟ್ಟು ತುಲಾ ರಾಶಿ, ಸ್ವಾತಿ ನಕ್ಷತ್ರ, ಸರಿ ಇದೆಯಲ್ವಾ? ಇದ್ರ ಪ್ರಕಾರ 2027ಕ್ಕೆ ಶನಿ ಮುಗಿಯುತ್ತೆ. ಮುಂದಿನ ವರ್ಷ ಜುಲೈ ಒಳಗಡೆ ಶನಿ ಮುಗಿಯುತ್ತೆ. ತದನಂತರ ಸ್ಟಾರ್ಟ್ ಆಗ್ತಕ್ಕಂಥ ಗ್ರಹದ ಮೇಲೆ ಅವ್ರ ಬಿಸ್ನೆಸ್ ಚಲೋ ನಡೆಯುತ್ತೋ ಇಲ್ವೋ ಅಂತ ಹೇಳ್ಬೋದು ನಾವು. ಬುಧನ ಕಾಂಬಿನೇಷನ್ ನೋಡೋಣ. ಬುಧನ ಕಾಂಬಿನೇಷನ್ ನಾವು ಇಲ್ಲಿ ಹಾಕ್ತೀವಿ. ಬುಧನ ಕಾಂಬಿನೇಷನ್ ಬಿಸ್ನೆಸ್ಸಲ್ಲಿ ಹೇಗಿದೆ, ಈಗ ನಡೀತಾ ಇರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಶನಿ ಕಾಂಬಿನೇಷನ್ 3 ಇದೆ. ಕಮಿಷನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಕಮಿಷನ್ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಬುಧ 8ನೇ ಮನೆ ಬಂದಿರೋದ್ರಿಂದ ಬಿಸ್ನೆಸ್ ಕಂಪ್ಲೀಟ್ಲಿ ಲಾಸ್ ಆಗುತ್ತೆ. ಸೊ ಇವರು ಇಮ್ಮಿಡಿಯೇಟಾಗಿ ಧನವೃದ್ಧಿಯ ಯಂತ್ರವನ್ನು, ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ನಾವು ಬಿಸ್ನೆಸ್ ಬಿಟ್ಟು ಬೇರೆ ಏನು ಮಾಡೋಕ್ಕಾಗದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಪರಿಹಾರ ಮಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲ ಇದಾಗದೇ ಇಲ್ಲ, ಬಿಸ್ನೆಸ್ ಬಿಟ್ಟರೆ ಮತ್ತೆ ಕೆಲಸಕ್ಕೆ ಹೋಗ್ರಿ ಅಂತಂದರೆ ಓಕೆ, ಅದಕ್ಕೆ ಯಾವ ಪರಿಹಾರನೂ ಬೇಡ. ನಾವು 5 ವರ್ಷದಿಂದ ಬಿಸ್ನೆಸ್ಸೇ ಮಾಡ್ತಾಯಿದ್ದೀವಿ ಸರ್, ಈ ಬಿಸ್ನೆಸ್ ಬಿಟ್ಟರೆ ಇನ್ನು ಊಟಕ್ಕೆ ನಮ್ಮ ಬಟ್ಟೆಗೆ ಬೇರೆ ಯಾವ ದಾರಿನೂ ಇಲ್ಲ, ಇದನ್ನೇ ನಡ್ಕೊಂಡು ಹೋಗ್ಬೇಕು ಅಂದಾಗ ಆವಾಗ ಪರಿಹಾರವನ್ನು ಮಾಡ್ಕೋಬೇಕು. ರಾಹು 8ನೇ ಮನೇಲಿರೋದ್ರಿಂದ ರಾಹುವಿಗೆ ದಾನ ಮಾಡಿಕೊಂಡು ಶುಕ್ರ 3ನೇ ಮನೆ ಮತ್ತು ಬುಧ 3ನೇ ಮನೆ 2 ಉಂಗುರ ಹಾಕಲೇಬೇಕು ಇವರು. ಸ್ಟೋನು ಒಂದು ಎಮರಾಲ್ಡ್ ಹಾಕಕ್ಕೆ ಹೇಳಿ ಸಜೆಸ್ಟ್ ಮಾಡ್ತೀನಿ. 2ನೇದು ಒಂದು ಜಿರ್ಕಾನ್ ಅಂತ ಬರ್ತಕ್ಕಂಥದ್ದು. ಇವೆರಡೂ ಉಂಗುರ ಹಾಕ್ಕೊಂಡ್ರೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ಒಂದು 30% ಇನ್ಕ್ರೀಸ್ ಆಗುತ್ತೆ. ಹಾಗೆ ರಾಹುಗೆ ಬೇಕಾಗಿರ್ತಕ್ಕಂಥ ಒಂದು ಮೂಲಂಗಿಯನ್ನು ದಾನ ಮಾಡಿ ಕಂಪ್ಲೀಟಾಗಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ. ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಳಗಾಂದಿಂದ ಮಾತಾಡ್ತಾ ಇದ್ದೇವೆ. ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 11/2 ಓಕೆ 1983. ಓಕೆ ಹುಟ್ಟಿದ ಸಮಯ? ಸಾಯಂಕಾಲ 4:25 83. ಓಕೆ ಓಕೆ ಟೈಮು? ಸಾಯಂಕಾಲ 4:25 ಬೆಳಗಾಂ ಜಿಲ್ಲೆ. ಓಕೆ ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ ಮಾತಾಡಿ. ನಮಸ್ಕಾರ. ಆರೋಗ್ಯದ ಬಗ್ಗೆ. ನಮಸ್ಕಾರ ಗುರುಗಳೇ, ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಯಾರ್ದಿದ್ದು ಜಾತಕ? ನಂದೇ ರೀ. ನಿಮ್ಮದೇ. ಸೊ ಮಕರ ರಾಶಿಯಲ್ಲಿ ಹುಟ್ಟಿದ್ದೀರಾ, ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ್ದೀರಾ. ಈಗ ಸದ್ಯಕ್ಕೆ 2017 ನಂತರ ನಿಮಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಗುರುದಶ. ಅದರಲ್ಲಿ 2024ರಿಂದ ಶುಕ್ರ ಸ್ಟಾರ್ಟ್ ಆಗಿದೆ. ಈ ಒಂದು ಗುರು ಮತ್ತು ಶುಕ್ರನ ಕಾಂಬಿನೇಷನ್ ನೋಡೋಣ. 12ನೇ ಮನೆ ಗುರು ತೋರಿಸ್ತಾ ಇದೆ. ಹಾಸ್ಪಿಟಲ್ಗೆ ಪದೇ 2017 ಆದ ನಂತರ 2033ವರೆಗೂ ನೀವು ಪದೇ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾನೇ ಇರಬೇಕು. ಆ ಕಾಂಬಿನೇಷನ್ ಬಂದಿದೆ. ಹಾಗೆ ಗುರುವಿನ ಕಾಂಬಿನೇಷನ್ 5ನೇ ಮನೆ ಕೂತಿದೆ. 5 ಅಂತಂದರೆ ಉತ್ತಮವಾಗಿರ್ತಕ್ಕಂಥದ್ದು, 5 ಚೆನ್ನಾಗಿರಬೇಕು, ಆರೋಗ್ಯಕರವಾಗಿರ್ತಕ್ಕಂಥ ಮನೆ. ಯಾಕೆ ಗುರುನೇ ಸಮಸ್ಯೆ ಕೊಟ್ಟ? ಗುರು ಇರ್ತಕ್ಕಂಥ ಸಬ್ಲಾರ್ಡ್. ಜ್ಯೋತಿಷ್ಯ ಕಲಿತಾಗ ನಮ್ಗೆ ಗೊತ್ತಾಗುತ್ತಿದ್ದು, ಜ್ಯೋತಿಷ್ಯ ಕಲಿತ್ರೆ ಅನೇಕ ಸಮಸ್ಯೆ ಕ್ಲಿಯರ್ ಆಗಿಬಿಡುತ್ತೆ. ಇಲ್ಲಿ 12, 4, 7 ಬಂದಿರತಕ್ಕಂಥ ಗ್ರಹನ ನಾವು ವಿಚಾರ ಮಾಡಿದಾಗ ರಾಹುವನ ಸಬ್ಲಾಡ್ ಬಂದಾಗ ಪ್ರತಿ ಶನಿವಾರ ನೀವು ಕರಿ ಉದ್ದಿನ ಕಾಳನ್ನು ನೀವು ಯಾರಿಗಾರು ದಾನ ಮಾಡ್ತಕ್ಕಂಥದ್ದು. ಹೋಟ್ಲ್ಗಾರು ದಾನ ಮಾಡಿ, ದೇವಸ್ಥಾನಕ್ಕಾರು ದಾನ ಮಾಡಿ, ಬಡವ್ರಿಗಾರು ದಾನ ಮಾಡಿ. ಆದರೆ ನಿಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಬಲಗೈ ತೋರ್ ಬೆಳಗ್ಗೆ ಒಂದು ಯೆಲ್ಲೋ ಸಫೈರ್, ಸೌತ್ ಆಫ್ರಿಕನ್ ಯೆಲ್ಲೋ ಸಫೈರ್ ಹಾಕ್ಕೊಳ್ಳೇಬೇಕು. ಇದನ್ನು ಹಾಕ್ಕೊಳ್ಳಿ. ಓಂ ಬ್ರಹ್ಮಸ್ಪತಿ ನಮಃ ಅಂತ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ ಮೇಡಮ್, ರೂಪಾ ಅಂತ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ ಡೇಟ್ ಆಫ್ ಬರ್ತ್ ಹೇಳಿ. 27/9/2009. 27/9/2009. ಹುಟ್ಟಿದ ಸಮಯ? 27/9/2009. ಟೈಮು? ಸಂಜೆ 7 ಗಂಟೆ ಮೇಡಮ್. ಓಕೆ ಹುಟ್ಟಿದೂರು? ಹುಟ್ಟಿದೂರು ಮೈಸೂರು ಮೇಡಮ್. ಸರಿ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಸರ್. ನಮಸ್ಕಾರಮ್ಮ. ನಮಸ್ತೆ ಸರ್. ಮೈಸೂರಲ್ಲಿ ಹುಟ್ಟಿರ್ತಕ್ಕಂಥದ್ದು 2009 ಅಂತಂದರೆ ಈಗ ಏನು 10th ಮುಗೀತಾ, 11th ಇದ್ದಾರಾ, ಫಸ್ಟ್ PUC ಯಾವುದು? ಸೆಕೆಂಡ್ PUC ಸರ್. ನೀಟ್ ತಗೊಂಡು ಧನುರ್ ರಾಶಿಲಿದ್ದಾರೆ. ಧನುರ್ ರಾಶಿಲಿ ಹುಟ್ಟಿರ್ತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರ. 2027 ಆಗಸ್ಟ್ಗೆ ಈ ಒಂದು ಚಂದ್ರಗ್ರಹ ಮುಗಿದೋಗುತ್ತೆ. ಮಂಗಳ ಗ್ರಹ ಪ್ರಾರಂಭವಾಗುತ್ತೆ. ಚಂದ್ರನಿಂದ ಮಂಗಳ. ಎಜುಕೇಷನಲ್ಲಿ ಮೆಡಿಕಲ್ ಕಾಂಬಿನೇಷನು 90% ತೋರಿಸ್ತಾ ಇದೆ. ಎಷ್ಟು ಹೇಳಿ? 90%. ಚೆನ್ನಾಗಿ ಓದಿಸಿ ಇದನ್ನು ನಾವು ಇನ್ಕ್ರೀಸ್ ಮಾಡಬೇಕು ಅಂತಂದಾಗ, ಹೆಚ್ಚಿಗೆ ಮಾಡಬೇಕು ಅಂತಂದಾಗ
ನಮ್ಮ ಸಜೆಷನ್ನು ಇಲ್ಲಿರ್ತಕ್ಕಂಥ ಒಂದು ಗ್ರಹಸ್ಥಿತಿನ ನಾವು ನೋಡಿದಾಗ ಯಾವ ಗ್ರಹಕ್ಕೆ ನಾವು ಪರಿಹಾರವನ್ನು ಮಾಡ್ಕೋಬೇಕು ಅಂತಂದರೆ 9 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಹಾಗೆ ಇದರಲ್ಲಿ ಲಾಭ ಬರ್ತಕ್ಕಂಥ 11, 1, 10 ಕಾಂಬಿನೇಷನ್ ಗುರು ಬಲಗೈ ತೋರ್ ಬೆರಳಿಗೆ ಇಂಡೆಕ್ಸ್ ಫಿಂಗರ್ಗೆ ಒಂದು ಯೆಲ್ಲೋ ಸಫೈರ್ ಹಾಕ್ಕೊಳ್ಳಿ. ಸಕ್ಸಸ್ ಗ್ಯಾರಂಟಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನನ್ನ ಹೆಸರು ಅನ್ನಪೂರ್ಣ ಅಂತ, ಮೈಸೂರಿಂದ ಕರೆ ಮಾಡ್ತಿದ್ದೀನಿ ಮೇಡಮ್. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಾನು ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವಳದ್ದು 28/12/2004. 28/12/2004 ಕರೆಕ್ಟಾ? ಹಾ ಸರಿ. ಹುಟ್ಟಿದ ಸಮಯ 10:39. ಯಾವಾಗ? ರಾತ್ರಿನಾ ಬೆಳಗ್ಗೆನಾ? ಬೆಳಿಗ್ಗೆ. ಓಕೆ, ಹುಟ್ಟಿದ ಊರು? ಹುಟ್ಟಿದ ಊರು ಶಿವಮೊಗ್ಗ ಡಿಸ್ಟ್ರಿಕ್ಟ್ ತೀರ್ಥಹಳ್ಳಿ. ಶಿವಮೊಗ್ಗ ತೀರ್ಥಹಳ್ಳಿ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ, ಏನು ಕೇಳಬೇಕು ಅಂತ. ಬೇಗ ಇವತ್ತೇ ಮಾತಾಡ್ತೀರಾ ಅಥವಾ ನಾಳೆ ಬೆಳಿಗ್ಗೆ ಮಾತಾಡೋಣ? ಇಲ್ಲ ಸರ್, ಇವತ್ತೇ ಕರೆಗಳು ಬರ್ತಾ ಇರ್ತಮ್ಮ. ನಾವು ಅಷ್ಟು ಲೇಟಾಗಿ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ 2027ಕ್ಕೆ ಶನಿ ಮುಗಿಯುತ್ತೆ. ಶನಿ ಆದ ನಂತರ ಬುಧನ ಕಾಂಬಿನೇಷನ್ ಬರುತ್ತೆ. ಶನಿ ಮತ್ತು ಬುಧ ಉತ್ತಮವಾಗಿರ್ತಕ್ಕಂಥ ಕೆಲಸ ಸಿಗುತ್ತೆ. ಆದರೆ ವಿವಾಹದಲ್ಲಿ ಸ್ವಲ್ಪ ಸಮಸ್ಯೆ. ಯಾಕೆಂದರೆ 10ನೇ ಮನೆ ವಿವಾಹಕ್ಕೆ ಒಳ್ಳೆಯದಿಲ್ಲ. ಈಗ ಸದ್ಯಕ್ಕೆ ಶನಿ ಕಾಂಬಿನೇಷನ್ ಅಂತ ನಾವೇನು ಹೇಳ್ತೀವಿ, ಶನಿ ಕಾಂಬಿನೇಷನ್ನು ಅಷ್ಟು ಪರ್ಫೆಕ್ಟಾಗಿಲ್ಲ. ಜಾಬಲ್ಲೂ ಕೆಲಸದಲ್ಲೂ ಎಲ್ಲ ಇದು ಕ್ಲಿಯರ್ ಆಗಿಬಿಡುತ್ತೆ. 27 ಅಂದರೆ 27 ಮುಂದಿನ ವರ್ಷ ಕ್ಲಿಯರ್ ಆಗುತ್ತೆ. ಅಲ್ಲಿವರೆಗೂ ನಾವು ಏನಾದ್ರು ಸಕ್ಸಸ್ ಮಾಡ್ಕೋಬೇಕು ಅಂತಂದರೆ ಈ 10-4-9, 10-8 ಈ ಕಾಂಬಿನೇಷನ್ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು. 4 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. 10-4-9 ಬಂದಿರತಕ್ಕಂಥ ಶುಕ್ರನ ಒಂದು ಕಾಂಬಿನೇಷನ್ನ ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ನಾವು ಜಿರ್ಕಾನನ್ನು ಬಲಗೈ ಮಧ್ಯದ ಬೆರಳಿಗೆ ಹಾಕ್ಕೊಳ್ಳಿ. ಮುಂದಿನ ವರ್ಷ ಅವ್ರಿಗೆ ಏನು ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ ಇದೆ ಎಲ್ಲ ಕ್ಲಿಯರ್ ಆಗುತ್ತೆ. ಟೆನ್ಷನ್ ಮಾಡ್ಕೊಬಿಡಿ. ಇನ್ನು 1 ವರ್ಷ ಕಾಯಲೇಬೇಕು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಷ್ಟಿದೆ, ಏಪ್ರಿಲ್ 20ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಿದೆ. ನೀವು ಕ್ಲಾಸಸ್ಸಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದ.
ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ವೀಕ್ಷಕರೇ, ಗುರೂಜಿ ಅವರು ಪ್ರತಿದಿನ ಕೂಡ ಒಂದೊಂದು ಸಮಸ್ಯೆಗೆ, ಏನು ಲೈಫಲ್ಲಿ ಇರುತ್ತೆ ಒಂದೊಂದು ಸಮಸ್ಯೆಗೆ, ಅದಕ್ಕೆ ಒಂದು ಮಹತ್ವವಾದಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಇವತ್ತು ಕೂಡ ಒಂದು ವಿಶೇಷವಾದ ಒಂದು ವಸ್ತುವನ್ನು ತೋರಿಸಿ ಅದು ಯಾವ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಎಸ್ ಗುರೂಜಿ, ಅದನ್ನು ತಿಳಿಸ್ಕೊಡೋದಾದರೆ, ನೀವು ಯಾರಾದರೂ ಇವಾಗ ಟಿ ವಿ ನೋಡ್ತಾ ಇದ್ದರೆ ನಿಮಗೆ ಅದೃಷ್ಟ ಸ್ಟಾರ್ಟ್ ಆಯಿತು ಅಂತ ಅರ್ಥ. ನಿಮ್ಮ ಅದೃಷ್ಟ ಪ್ರಾರಂಭ. ನಮ್ಮದೊಂದು ಸಿಂಗಲ್ ವಿಂಡೋ ಹಾಕಿ ನಿಮ್ಮ ಅದೃಷ್ಟ ಪ್ರಾರಂಭ ಅಂತಲೇ ತಿಳ್ಕೊಳ್ಳಿ. ಯಾಕೆಂದರೆ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೂರ್ಯನ ಕಿರಣಗಳು ನಿಮಗೆ ಮನೆಯೊಳಗಡೆ ಬರಬೇಕು ಅಂತೇನಿಲ್ಲ. ಸೂರ್ಯ ಅಲ್ಲಿದ್ದುಕೊಂಡೇ ನಿಮಗೆ ಪರಿಹಾರ ಅರ್ಥವಾಗ್ತಕ್ಕಂಥದ್ದು. ಇದರಲ್ಲೊಂದು ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಬ್ರೇಸ್ಲೆಟ್ ಇದು. ತುಂಬ ಜನ ಗೊತ್ತಿಲ್ಲ. ಇದು ಬ್ರೇಸ್ಲೆಟ್ ಯಾವುದೋ ಸ್ಟೋನ್ದಲ್ಲ, ಇದು ಮರದಲ್ಲಿ ಗೋಂದು ಬರುತ್ತೆ ಗೊತ್ತಾ, ಹಿಂಗೆ ಇಳಿಯುತ್ತೆ ಗೋಂದು. ಆ ಗೋಂದಿಂದ ಮಾಡಿರ್ತಕ್ಕಂಥ ಒಂದು ಸ್ಟೋನು. ಇದು ಜಸ್ಟು ವೈಬ್ರೇಷನ್ ಹೆಂಗೆ ಹೋಗುತ್ತೆ ಅಂತಂದರೆ, ಒಂದು ಹೇಗೆ ನಮ್ಮ ಮೊಬೈಲ್ ಮುಖಾಂತರ ತರಂಗಗಳು ಹೆಂಗೆ ಹೋಗುತ್ತೋ, ನಾವು ತೋರಿಸ್ದ್ರೇ ಇಲ್ಲಿಂದನೇ ತರಂಗಗಳು ಹೋಗುತ್ತೆ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇದನ್ನು ಕೆಲವೊಂದು ಮೊಬೈಲ್ ಟೆಕ್ನಾಲಜಿಲಿ ಯೂಸ್ ಮಾಡ್ತಾರೆ. ತುರಯ ಟೆಕ್ನಾಲಜಿ ಅಂತ ಒಂದಿದೆ, ಅದರಲ್ಲಿ ಈ ಒಂದು ಗೋಂದನ್ನು ಯೂಸ್ ಮಾಡ್ತಾರೆ. ಈ ಗೋಂದು ನೀವು ಜಸ್ಟ್ ನೋಡಿದ್ರೇ ಸಾಕು, ನಿಮಗೆ ಅನೇಕವಾಗಿರ್ತಕ್ಕಂಥ ಸಮಸ್ಯೆ, ಮಾನಸಿಕ ಸಮಸ್ಯೆ, ದೈಹಿಕವಾಗಿರ್ತಕ್ಕಂಥ ಸಮಸ್ಯೆ ಈಗಲೇ ಪರಿಹಾರವಾಗಲಿ ಅಂತ ಹೇಳಿ ಇಲ್ಲಿಂದ ನಾನು ನಿಮಗೆ ವೈಬ್ರೇಷನ್ ಕಳಿಸ್ತಾ ಇದ್ದೀನಿ. ಇದನ್ನು ಜಸ್ಟ್ ನೋಡಿದ್ರೆ ಸಾಕು, ನಿಮಗೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಇದು. ಅನೇಕ ದೃಷ್ಟಿದೋಷಗಳು ಹೋಗ್ತಕ್ಕಂಥದ್ದು. ಇದನ್ನು ಮರದಲ್ಲಿ ನಾವು ಕೆಲವು ಈಚಲ ಮರ, ಹಾಗೆ ನಮ್ಮ ಹುಣಸೆ ಮರದಲ್ಲಿ ಕೆಲವು ಗೋಂದು ಬಿಡುತ್ತೆ. ಅಂದರೆ ಒಂಥರ ಅದು ನಾವು ಕಟ್ ಮಾಡಿದಾಗ ಒಂದು ಇಳಿಯುತ್ತದೆ ರಸ. ಆ ರಸದಲ್ಲಿರ್ತಕ್ಕಂಥ ಪ್ರಾಪರ್ಟೀಸು ತುಂಬ ಅಧಿಕವಾಗಿದೆ. ಹೇಗೆ ನಮಗೆ ತರಕಾರಿಗಳಲ್ಲಿ ಐರನ್ ಕಂಟೆಂಟು, ವೈಟಮಿನ್ಸು, ಹಾಗೆ ನಮಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಶಿಯಂ ಎಲ್ಲ ಇರ್ತಕ್ಕಂಥ ಒಂದು ವಿಚಾರ ನಿಮಗೆ ಪಾಸ್ ಆಗಲಿ ಅಂತ ಹೇಳಿ ಇಲ್ಲಿಂದನೇ, ನಾವು ಕೂತಿರ್ತಕ್ಕಂಥ ಜಾಗದಿಂದನೇ ನಿಮಗೆ ಪರಿಹಾರವಾರ್ಥ ಆಗಲಿ ಅಂತ ಹೇಳಿ ಅಲ್ಲಿಂದನೇ ನೀವು ಈ ಶಕ್ತಿಶಾಲಿಯಾಗಿರ್ತಕ್ಕಂಥ ಈ ಗೋಂದು ನಿಮಗೆ ವೈಬ್ರೇಟ್ ಆಗುತ್ತೆ. ಆ ಗೋಂದಿಂದನೇ ಆ ಒಂದು ಫಲವನ್ನು ಕೊಡ್ತಕ್ಕಂಥದ್ದು. ನಿಮಗೆ ಗೊತ್ತಿಲ್ಲ ಈ ಗೋಂದಿನ ವಿಚಾರ. ಯಾರು ಈ ಸಸ್ಯಶಾಸ್ತ್ರ ಓದಿರ್ತಾರಲ್ಲ, ಆ ಸಸ್ಯಶಾಸ್ತ್ರವ್ರಿಗೆ ಹೋಗಿ ಕೇಳಿ, ಮರದಲ್ಲಿ ಬರ್ತಕ್ಕಂಥ ಗೋಂದು ಯಾವ ಉಪಯೋಗಕ್ಕಿದೆ ಅಂತ. ಆ ಗೋಂದಿಂದ ಮಾಡಿರ್ತಕ್ಕಂಥ ಈ ಒಂದು ಬ್ರೇಸ್ಲೆಟ್ ಹಾಕ್ಕೊಂಡ್ರಂತೂ ತುಂಬ ಪವರ್ಫುಲ್ಲೇ. ಜಸ್ಟು ಯಾರಿಗೆ ಹಾಕ್ಕೊಳಕ್ಕಾಗಲ್ಲ, ನನಗೆ ಸಮಸ್ಯೆ ಇದೆ, ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಇಲ್ಲಿಂದನೇ ನೀವು ಇದನ್ನು ನೋಡಿದ್ರೆ ಸಾಕು. ನೀವು 100% ಹೇಳ್ತೀನಿ, ಇಲ್ಲಿಂದ ಇವತ್ತು ಜಸ್ಟ್ 2 to 3 ಡೇಸ್ ನಿಮಗೆ ಮಾನಸಿಕವಾಗಿ ಏನೇನು ಸಮಸ್ಯೆ ಇದೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಸೊ ಇದು ಅಷ್ಟು ಪವರ್ಫುಲ್. ಜಸ್ಟ್ ಹೋಲ್ಡ್ ಮಾಡಿದ್ರಲ್ಲ, ನಿಮಗೆ ಇದನ್ನು ನೋಡ್ತಾ ವೈಬ್ರೇಷನ್ ಬಂದರೆ ಬಂದ್ಬಿಡುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ಪ್ರಕೃತಿಯಲ್ಲಿ ಬರ್ತಕ್ಕಂಥದ್ದು ಒಂದು ಚಿಕಿತ್ಸೆ. ಇವಾಗ ನಾವು ಏನು ಮಾಡ್ತೀವಿ, ಪ್ರಕೃತಿಯಲ್ಲಿ ಬಿಸಿಲಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತೀವಿ. ವೈಟಮಿನ್ ಡಿ ಕಮ್ಮಿ ಆದರೆ ಬಿಸಿಲಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತೀವಿ. ಆ ಶಾಖ ಹೇಗೆ ನಮ್ಮ ಮೈಯಲ್ಲಿ ಹೋಗಿ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ಟೀತ್ನ ಸ್ಟ್ರಾಂಗ್ ಮಾಡುತ್ತೆ, ಎನಾಮೆಲ್ನ ಸ್ಟ್ರಾಂಗ್ ಆಗಿಟ್ಟಿರುತ್ತೆ. ಸೊ ಯಾವಾಗ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಅದೇ ರೀತಿ ಈಗ ನೋಡ್ತಾ ಇದ್ದರೆ ನಿಮಗೆ ಅದೃಷ್ಟ ಬರಲಿ ಅಂತ ಹೇಳಿ ಇದನ್ನು ನಿಮಗೆ ಆಶೀರ್ವಾದ ಮಾಡಿ ಈ ವೈಬ್ರೇಷನ್ ನಿಮ್ಗೆ ಇರಲಿ ಅಂತ ಕಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಹಾಕಿದ್ರೆ ಇನ್ನೂ ಪಾಸಿಟಿವ್ ಆಗಿರುತ್ತೆ, ಇನ್ನೂ ಪವರ್ಫುಲ್ ಆಗಿರುತ್ತೆ. ಯಾರ್ಯಾರಿಗೆ ಅನುಕೂಲ, ಪಾಪ ಬಡವರಿಗೇನೋ ನೋಡ್ತಾ ಇರ್ತಾರೆ, ಅನುಕೂಲವಾಗಲಿ. ಪ್ರತಿನಿತ್ಯ ಒಂದು ವಾರದಲ್ಲಿ 1-2 ಸತಿ ಶಕ್ತಿಶಾಲಿಯಾಗಿರ್ತಕ್ಕಂಥ ತರಂಗಗಳನ್ನು ನಾವು ಕಳಿಸೋಣ. ಎಲ್ಲರೂ ಒಳ್ಳೇದಾಗಬೇಕು. ಇವತ್ತಿನ ದಿವಸ ಕಲಿಯುಗದಲ್ಲಿ ಎಲ್ಲರೂ ಕೂಡ ಇದನ್ನು ನಂಬೋದಿಲ್ಲ. ಇವೆಲ್ಲ ಇವೆಲ್ಲ ಬೂಟಾಟಿಕೆ, ಹಿಂಗೆ ಇಟ್ಕೊಂಡಿದ ತಕ್ಷಣ ಏನಾಗ್ಬಿಡುತ್ತೆ ಅಂತ. ಸೂರ್ಯನ ಬೆಳಕಲ್ಲೆಲ್ಲೋ ಇರತಕ್ಕಂಥದ್ದು ಇಲ್ಲಿ ಬೀಳ್ತಾ ಇದೆ. ಅರ್ಥ ಆಯ್ತಾ? ತರಂಗಗಳು. ಈಗ ನಾವು ಮೊಬೈಲಲ್ಲಿ ಏನೂ ಕನೆಕ್ಷನ್ ಇಲ್ಲಪ್ಪ, ಈ ಮೊಬೈಲಲ್ಲಿ ಏನೂ ಕನೆಕ್ಷನ್ ಇಲ್ಲ. ಯಾರೋ ಕಾಲ್ ಮಾಡಿದ ತಕ್ಷಣ ಈ ಸರೌಂಡಿಂಗಲ್ಲಿ ಬರಲ್ವಾ? ಕಂಪನಾಂಕಗಳು ಹೇಗೆ ಬರುತ್ತೋ ಕಂಪನಾಂಕಗಳು ಬರುತ್ತೆ. 1000 ಜನ 1000 ಮಾತಾಡ್ಕೊಳ್ತಾರೆ. ಯಾರಿಗೆ ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೊಬಿಡಿ. ಓಕೆ, ಕಾಲರ್ ಒಬ್ರಿದ್ದಾರೆ, ಮಾತಾಡೋಣ. ಹಲೋ. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್? ನಮಸ್ತೆ ಮೇಡಮ್, ನಾವು ಬೆಳಗಾವಿಯಿಂದ ಕರೆ ಮಾಡ್ತೀವಿ. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ಮಗಳ ಬಗ್ಗೆ ಕೇಳಬೇಕ್ರಿ. ಓಕೆ, ಹೇಳಿ. ಡೇಟ್ ಆಫ್ ಬರ್ತ್ 12/1998 ಮಧ್ಯಾಹ್ನ. ಸಾರಿ, ಕೇಳಿಸಿಲ್ಲ, ಇನ್ನೊಮ್ಮೆ ಹೇಳಿ. 29/12/1998 ಮಧ್ಯಾಹ್ನ 1:58. 1:58. ಓಕೆ, ಯಾವ ಊರು? ಹುಟ್ಟಿದ ಯಾವ ಊರು? ಘಟಪ್ರಭಾರಿ ಹುಟ್ಟಿದ್ದು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ. ಅವ್ರು ಗೌರ್ಮೆಂಟ್ ಎಕ್ಸಾಮ್ ಬ್ಯಾಂಕಿಂಗ್ ಬರ್ಯಾತಾಳ್ರಿ. ಸ್ವಲ್ಪ ಒಂದ್ ಅರ್ಧ ಮಾರ್ಕ್ಸ್ ಒಳಗ್ ಹೊಂಟೈತ್ರಿ. ಅದಕ್ಕೆ ಆಗ್ತೈತೋ ಇಲ್ಲೋ ಅಂತ ಹೇಳಿ 2ನೇ ಎಕ್ಸಾಮ್ದೊಳಗ್ ಹೊಂಟೈತ್ರಿ. ಸರಿ, ಏನು ಗೌರ್ಮೆಂಟ್ ಎಕ್ಸಾಮ್ ತೊಗೊಂಡಿದ್ದಾರೆ? ಬ್ಯಾಂಕಿಂಗ್ ರೀ. ಬ್ಯಾಂಕಿಂಗ್. ಓಕೆ,
2028ಕ್ಕೆ ಮಂಗಳ ಮುಗಿಯುತ್ತೆ. ಮಂಗಳನ ಕಾಂಬಿನೇಷನಲ್ಲಿ ಮಂಗಳನಲ್ಲಿ 2026 ಏಪ್ರಿಲ್ ಮುಗಿದು ಕೇತು ಪ್ರಾರಂಭವಾಗುತ್ತೆ. ಕೇತುವಿನ ಕಾಂಬಿನೇಷನಲ್ಲಿ 10 ಕಾಂಬಿನೇಷನ್ನು 8 ಕಾಂಬಿನೇಷನ್ ಇರೋದ್ರಿಂದ ಫಸ್ಟ್ ಅವ್ರಿಗೆ ಈ ಸಣ್ಣದಾಗಿ ಹೋಗಬಾರ್ದು ಎಜುಕೇಷನಲ್ಲಿ ಅಥವಾ ಜಾಬಲ್ಲಿ ಅಂತಂದಾಗ ಅವ್ರಿಗೆ ಸಮಸ್ಯೆ ಮುಂದೆ ಬರ್ತಕ್ಕಂಥ ಕೇತುವಿನ ವಿಚಾರ. ಶನಿ ಆದ ನಂತರ ಬುಧ ಆದ ನಂತರ ಕೇತು, ಸಣ್ಣ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಈ ಗ್ರಹದಿಂದ, ಈ ಒಂದು ಗ್ರಹದಿಂದ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 12 ಅಂತ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಈ 12 ಕ್ಲಿಯರ್ ಆಗಬೇಕು ಅಂದರೆ ಮೊದಲು ಶನಿವಾರ ದಿವಸ ಎಳ್ಳೆಣ್ಣೆ ದಾನ ಮಾಡಿ, ತದನಂತರ ಇಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ 8 ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು ತೋರಿಸ್ತಾ ಇದ್ದಾಗ ಬುಧನಿಗೆ ದಾನ ಮಾಡಬೇಕು. ಬುಧನ ಕಾಂಬಿನೇಷನ್ಗೆ ದಾನ ಮಾಡಿ, ಯಾಕಂದರೆ ಬುಧ ಅಂದರೆ ಹೆಸರು ಕಾಳು ದಾನ ಮಾಡಿ. ಹಾಗೆ ಬಲಿಷ್ಠವಾಗಿರ್ತಕ್ಕಂಥ ಗ್ರಹ 10ನೇ ಮನೆ ಆಗಿರೋದ್ರಿಂದ 10, 9, 11, 12 ಅವ್ರಿಗೆ ಗೌರ್ಮೆಂಟ್ ಜಾಬು ಸಿಗಲೇಬೇಕು, ಆಗಲೇಬೇಕು, ಪ್ರಯತ್ನ ಪಡಲೇಬೇಕು ಅಂತಂದರೆ 2 ಪವರ್ಫುಲ್ ಆಗಿರ್ತಕ್ಕಂಥ 10 ಕಾಂಬಿನೇಷನ್ ಬಂದಿರೋದ್ರಿಂದ ಬಲಗೈ ಉಂಗುರದ ಬೆರಳಿಗೆ ಕ್ಯಾಟ್ಸೈ ಹಾಕಲೇಬೇಕು. ಕ್ಯಾಟ್ಸೈ ಹಾಕಿ ಖಂಡಿತ ಸಕ್ಸಸ್ಸು 3ನೇ ಸತಿ ಆಗುತ್ತೆ. 1 ಸತಿ ಫೇಲ್ ಆಗಿದೆ, 2ನೇ ಸತಿ, 3ನೇ ಸತಿ ಆಗುತ್ತೆ. ಯಾಕಂದರೆ ಅಂತರ್ಭುಕ್ತಿ ಸ್ಟಾರ್ಟ್ ಆಗುತ್ತೆ, ಸಕ್ಸಸ್ ಆಗಲಿ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಒರಿಜಿನಲ್ ಲ್ಯಾಬ್ ಟೆಸ್ಟೆಡ್ ಇರುತ್ತೆ, ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ತೀವಿ. ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಜೆಮ್ ಸ್ಟೋನು ನಿಮ್ಮದಾಗುತ್ತೆ. ಬೇರೆ ಕಡೆ ನಮಗೆ ಗುರುಜಿ ಹೇಳಿದ್ರು ಕ್ಯಾಟ್ಸೈ ಅಂತ ಅಲ್ಲೇ ಪಕ್ಕದಲ್ಲಿ ಹೋದರು, ಅದು ಯಾವುದೋ ಕೊಟ್ಟ, ಎಲ್ಲ ಬ್ಯಾಂಕಾಕ್ ಸ್ಟೋನ್ ಹಾಕೊಳ್ಳಿ, ವರ್ಕ್ ಆಗಲ್ಲ. ಗುರುಗಳು ಹೇಳಿದ್ರು ವರ್ಕ್ ಆಗುತ್ತೆ, 3 ತಿಂಗಳು ಸಿಗುತ್ತೆ, ಸಿಕ್ಕೇ ಇಲ್ಲ. ಹಾಕೊಂಡಿರೋದು ಯಾವುದೋ ಪ್ಲಾಸ್ಟಿಕ್ಕು, ಆ ಪ್ಲಾಸ್ಟಿಕ್ ಹಾಕ್ಕೊಂಡು ವರ್ಕ್ ಆಗುತ್ತೆ ಅಂದರೆ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಪರಿಹಾರ ಮಾಡಿದ್ರೆ ಕರೆ ಮಾಡಿ ಇಲ್ಲಿ ತಗೊಳ್ಳಿ, 100% ಕೆಲಸ ಮಾಡುತ್ತೆ. ಓಕೆ ಗುರುಜಿ, ಸಾಕಷ್ಟು ವಿಚಾರ ತಿಳಿಸ್ಕೊಡ್ರಿ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಎಸ್, ಪ್ರತಿನಿತ್ಯ ಕೂಡ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ 9ವರೆಗೆ ಗುರುಜಿ ಇರ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಮಹತ್ವ ಹಾಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸುಲಭವಾದಂತಹ ಪರಿಹಾರಗಳನ್ನ ತಿಳಿಸ್ಕೊಡ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇದುವರೆಗೂ ಗುರುಜಿಯವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ನಮ್ಮ ನಕ್ಷತ್ರ ನಾಡಿ ದಿನೇಶ್ ಗುರೂಜಿಯವರು ಒಂದು ಕೈಲಾಸ, ಒಂದು ವೈಕುಂಠನೇ ಸೃಷ್ಟಿ ಮಾಡೋದಂಗಿದೆ. ಯಾಕಂದರೆ ಡೀಪ್ ಸೀಕ್ರೆಟು, ಆಮೇಲೆ ಪರಾಶರ, ಆರ್ಡನ್ ಕ್ಲಾಸುಗಳು, ಇವೆಲ್ಲ ನಾವು ಪಾಠ ಕೇಳ್ತಾ ನಾವೇ ಗುರುಜಿಗಳನ್ನ ಹತ್ರದಿಂದ ನಮ್ಮ ತಂದೆ ತಾಯಿಗಿಂತ ದೊಡ್ಡ ಗುರುಗಳು, ನಮ್ಮ ವಿದ್ಯಾಭ್ಯಾಸಕ್ಕಿಂತ ದೊಡ್ಡ ಗುರುಗಳು. ಯಾಕಂದರೆ ಅವರ ಮನೆಯದು, ಅವರ ಕುಟುಂಬದ್ದು, ಅವ್ರ ಪರಿವಾರದ್ದು, ಅವ್ರದ್ದು ಎಲ್ಲನೂ ಕೂಡ ಅವರೇನೆ ಇದು ಮಾಡ್ಕೋಬೋದು. ಯಾಕೆ ಇದು ಕಲಿಬೇಕು ಅಂತಂದರೆ, ಸುಮ್ಮನೆ ಈ ಕಾಂಪೌಂಡರ್ಗಳು ಅವ್ರುಗಳು ಇವ್ರ ಮಾತು ಕೇಳಿ ದುಡ್ಡುಗಳನ್ನ ಮುಗಿಸ್ಕೊಂಡು ಅವ್ರಿಗೋಸ್ಕರ ಯಾಕೆ ಸುಮ್ಮನೆ ಇದು ಮಾಡ್ತಿದ್ದೀರ? ನೀವು ಸ್ವತಃ ಕಲೀರಿ. ಈಗ ಮತ್ತೆ ನಮಗೆಲ್ಲ 15,000 ಇತ್ತು ಆಫರು, ಈಗ 15,000 ಅಮೌಂಟ್ ಇತ್ತು. ಈಗೆಲ್ಲ ಫುಲ್ ಕಡಿಮೆ ಮಾಡಿದ್ದಾರೆ. ಫುಲ್ ಕಡಿಮೆ ಮಾಡಿ ಎಲ್ಲರಿಗೂ ಒಳ್ಳೇದು. ಎಲ್ಲ